ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಅವ್ರು ಬಿಟ್ ಇವ್ರು ಬಿಟ್ ಮತ್ಯಾರು? ವೀಕ್ಷಕರೇ, ಬಹಳ ಸಮಯದಿಂದ ಎಲ್ಲರೂ ಕಾಯ್ತಾ ಇದ್ದಂಥದ್ದು ಬಿಜೆಪಿ ಹೊಸ ರಾಷ್ಟ್ರಾಧ್ಯಕ್ಷರು ಯಾರು ಆಗ್ತಾರೆ ಅಂತ. ಹಾಗಂತ ಗೆಸ್ ಮಾಡೋದಕ್ಕಾಗತ್ತಾ? ಯಾವ ಪತ್ರಕರ್ತರಿಂದಲೂ ಯಾವ ರಾಜಕೀಯ ಪಂಡಿತರಿಂದ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡಿದನ್ನ. ಯಾಕಂದ್ರೆ ಬಿಜೆಪಿ ಆಯ್ಕೆಗಳು ಹಾಗೆ ಇರುತ್ತವೆ, ಎಲ್ಲರಿಗಿಂತ ವಿಭಿನ್ನ, ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ತಾರಲ್ಲ ಆ ರೀತಿ. ಅಷ್ಟರ ಮಟ್ಟಿಗೆ ಮೋದಿಜಿಯವರಾಗಿರ್ಬೋದು, ಅಮಿತ್ ಶಾಜಿಯವರಾಗಿರ್ಬೋದು, ಅವರ ತಲೆಯನ್ನು ಓಡಿಸ್ತಾ ಇರ್ತಾರೆ, ಅವರ ತಲೆ ಓಡ್ತಾ ಇರುತ್ತೆ. ಹಾಗಾಗಿ ಯಾರು ಅಂತ ನಿಖರವಾಗಿ ಗೆಸ್ ಮಾಡೋದು ಇಂಪಾಸಿಬಲ್. ವೀಕ್ಷಕರೇ, ಕಳೆದ ರಾತ್ರಿ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ನೀವು ಗಮನಿಸಿರಬಹುದು, ಮೋದಿಜಿ ಮತ್ತೆ ಅಮಿತ್ ಶಾಜಿ ಅವರು ಹೆಚ್ಚಾಗಿ ಏನಾದ್ರೂ ಮುಖ್ಯವಾದಂತಹ ಡಿಸಿಷನ್ಸ್, ಅದೇ ರೀತಿ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಾರೆ ಅಂತಂದ್ರೆ ಸಾಧಾರಣವಾಗಿ ರಾತ್ರೋರಾತ್ರಿ ತಗೊಂಡು ಬಿಡ್ತಾರೆ. ಈ ಸಲ ಕೂಡ ಅಷ್ಟೇ, ರಾತ್ರಿ 8:30ಕ್ಕೆ ಸರಿಯಾಗಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಏನು? ಬಿಜೆಪಿ ತಮ್ಮ ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಅವರೇ ಏನು ಮುಂದೆ ಬರುವಂತಹ ಎಲ್ಲಾ ಚುನಾವಣೆಗಳನ್ನ ಲೀಡ್ ಮಾಡೋರು ಆಗಿರ್ತಾರೆ. ಹಾಗಾದ್ರೆ ಯಾರವರು? ಅವರ ಬ್ಯಾಕ್ಗ್ರೌಂಡ್ ಏನು? ಎಸ್, ಕುತೂಹಲ ಅಂತೂ ಇದ್ದೇ ಇದೆ. ನೋಡ್ತಾ ಹೋಗೋಣ. ವೀಕ್ಷಕರೇ, ಬಹಳ ಸಮಯದಿಂದ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು. ಏನು? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅದೇ ರೀತಿ ಅಮಿತ್ ಶಾಜಿ ಅವರು ಜರ್ನಲಿಸ್ಟ್ಗಳ ಜೊತೆಗೆ ಆಟವನ್ನ ಆಡ್ತಾರೆ, ಅಂದ್ರೆ ನಮ್ಮ ಊಹೆಗೂ ಮೀರಿದಂತಹ ನಿರ್ಧಾರಗಳನ್ನ ಅವರು ಪ್ರತಿ ಬಾರಿ ತಗೊಳ್ತಾರೆ ಅಂತ. ಅದಕ್ಕೆ ಸರಿಯಾಗಿ ಈಗ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಅಂತಂದಾಗ ನೋಡಿ, ಎಷ್ಟೆಲ್ಲ ದೊಡ್ಡ ದೊಡ್ಡ ಹೆಸರುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಕೊನೆಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಸರ್ಪ್ರೈಸಿಂಗ್ಲಿ ಬಿಹಾರದ ಮಿನಿಸ್ಟರ್ ನಿತಿನ್ ನಬೀನ್ ಅವರ ಆಯ್ಕೆ ಆಗಿದೆ. ವೀಕ್ಷಕರೇ, ನಿತಿನ್ ನಬೀನ್ ಅವರ ಆಯ್ಕೆಯಿಂದ ಬಿಜೆಪಿಯ ಹೊಸ ಯುಗ ಪ್ರಾರಂಭ ಆಗಿದೆ ಅಂತಾನೆ ಹೇಳಬಹುದು. ಬಹಳಷ್ಟು ಜನ ಇವರನ್ನ ಅನದರ್ ಜೆ.ಪಿ. ನಡ್ಡಾ ಅಂತಾನೆ ಹೇಳ್ತಾ ಇದ್ದಾರೆ. 2029 ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇ ಖುದ್ದಾಗಿ ಇವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರು ನೋಡಿ, ಪ್ರಧಾನಮಂತ್ರಿಗಳು ಒಬಿಸಿ ವರ್ಗದವರು, ಗೃಹ ಸಚಿವರು ಮೈನಾರಿಟಿಯಿಂದ ಬಂದಿದ್ದಾರೆ. ಈಗ ರಾಷ್ಟ್ರಾಧ್ಯಕ್ಷರು ಅಂದ್ರೆ ಮೇಲ್ವರ್ಗದವರು ಪಾರ್ಟಿ ಪ್ರೆಸಿಡೆಂಟ್ ಆಗ್ತಾ ಇದ್ದಾರೆ. ಇದೊಂದು ಉತ್ತಮ ಕಾಂಬಿನೇಷನ್ ಅಂತಾನೆ ಹೇಳಬಹುದು. ಬಹಳ ಯೋಚನೆಯನ್ನ ಮಾಡಿ, ಸಂಘದ ಜೊತೆಗೆ ಚರ್ಚೆಯನ್ನ ಮಾಡಿ ಈ ನಿರ್ಧಾರವನ್ನ ತಗೊಂಡ ಹಾಗೆ ಕಾಣಿಸ್ತಾ ಇದೆ. ವೀಕ್ಷಕರೇ, ನೂತನ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ನಿತಿನ್ ನಬೀನ್ ಇವರು ಜನಿಸಿದ್ದು 1980ರಲ್ಲಿ, ಅಂದ್ರೆ ಈಗ ಅವರಿಗೆ 45 ವರ್ಷ. ಇವರ ತಂದೆ ನವೀನ್ ಕಿಶೋರ್ ಪ್ರಸಾದ್, ಇವರು 4-5 ಬಾರಿ MLA ಕೂಡ ಆಗಿದ್ದಂಥವ್ರು. ಪ್ರಸ್ತುತ ನಿತೀಶ್ ಕುಮಾರ್ ನೇತೃತ್ವದ ಬಿಹಾರ ಸರ್ಕಾರದಲ್ಲಿ ನಿತಿನ್ ನಬೀನ್ ಸಚಿವರು ಕೂಡ ಆಗಿದ್ದಾರೆ. ಇವರು ಮೊದಲು 2006ರಲ್ಲಿ ಪಾಟ್ನಾದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಲ್ಲಿ ಗೆಲ್ತಾರೆ. ಅದಾದ ನಂತರ 2010ರ ಚುನಾವಣೆ, ಅದಾದ ನಂತರ 2015ರ ಚುನಾವಣೆ, ಅದಾದ ನಂತರ 2020, ಅದೇ ರೀತಿ 2025ರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸತತವಾಗಿ ಗೆದ್ದು ಜನರಿಂದ ಮರು ಆಯ್ಕೆ ಆಗಿದ್ದಾರೆ. ಅಷ್ಟೇ ಅಲ್ಲ, ನಿತಿನ್ ನಬೀನ್ ಇವರು ಬಿಜೆಪಿಲಿ ಹಲವಾರು ಉನ್ನತ ಹುದ್ದೆಗಳನ್ನು ಕೂಡ ಅಲಂಕರಿಸಿದ್ದಾರೆ. ಭಾರತೀಯ ಜನತಾ ಯುವ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಯುವ ಮೋರ್ಚಾದ ಬಿಹಾರದ ರಾಜ್ಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಸಿಕ್ಕಿಂನ ಉಸ್ತುವಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಛತ್ತೀಸ್ಗಢದ ಉಸ್ತುವಾರಿ ಸಚಿವರಾಗಿ ಅಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ನಿತಿನ್ ನಬೀನ್ ಅವರನ್ನ ಬಿಜೆಪಿ ಸಂಸದೀಯ ಮಂಡಳಿ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವಂಥದ್ದು. ವೀಕ್ಷಕರೇ, ಬಹಳಷ್ಟು ಮಂದಿಗೀಗ ಅನ್ನಿಸ್ತಾ ಇರಬಹುದು, ಅಲ್ಲ ಬಿಜೆಪಿಗೆ ಏನಾಗಿದೆ ಅಂತ, ಇವರು ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಇವರನ್ನ ಯಾವತ್ತೂ ನಾವು ನೋಡೇ ಇಲ್ವಲ್ಲ, ಇವರ ಬಗ್ಗೆ ಯಾವತ್ತೂ ಕೇಳಲೇ ಇಲ್ವಲ್ಲ, ಯಾವುದೇ ಕಾಂಟ್ರವರ್ಸಿಯಲ್ಲಿ ಇವರು ಕಾಣಿಸ್ಕೊಂಡಿಲ್ವಲ್ಲ ಅಂತ ಅನ್ನಿಸ್ತಾ ಇರಬಹುದು. ಹಾಗಿದ್ದ ಮೇಲೆ ಸಡನ್ ಆಗಿ ಇವರ ಹೆಸರು ಹೇಗೆ ಬಂತು, ಇವರು ಯಾಕೆ ಈ ರೀತಿಯಾಗಿ ಆಯ್ಕೆ ಆದ್ರ ಅನ್ನುವಂಥದ್ದು ಬಹಳಷ್ಟು ಮಂದಿಯ ಪ್ರಶ್ನೆ ಆಗಿರತ್ತೆ. ನೋಡಿ, ಇವರ ಬ್ಯಾಕ್ಗ್ರೌಂಡ್ ಏನಿದೆ ಅದರ ಪ್ರಕಾರನೇ ಬರ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ, ಇವರನ್ನೊಂದು ಟಕ್ಕರು ಕೊಡೋದಕ್ಕೆ ಅಂತಾನೆ ಕರೆತಂದಿರುವಂಥದ್ದು. ಇವರು ಬಿಹಾರದಲ್ಲಿ ರಸ್ತೆ ಕಾಮಗಾರಿ ಸಚಿವರಾಗಿದ್ದಂಥವ್ರು. ನಿಮಗೆ ಗೊತ್ತಿರಬಹುದು, ಬಿಹಾರದ PWD ಅತ್ಯಂತ ಕರಪ್ಟೆಡ್ ಅಂತ ಅಂದ್ರೂ ತಪ್ಪಾಗಲ್ಲ. ಅಂತಹ ರಾಜ್ಯದಲ್ಲಿ ತಮ್ಮ ಹುದ್ದೆಯಲ್ಲಿ ಯಾವುದೇ ಭ್ರಷ್ಟಾಚಾರವನ್ನ ಮಾಡದೆ ಒಳ್ಳೆಯ ರೀತಿಯ ಆಡಳಿತವನ್ನ ಇವರು ನಡೆಸ್ಕೊಂಡು ಬಂದಿದ್ದಾರೆ. ಈ ರೀತಿಯ ಅಧಿಕಾರವನ್ನ ನಡೆಸಿದ್ದಾರೆ ಅಂತ ಅಂದ್ರೆ ಅವ್ರು ಏನನ್ನುವಂಥದ್ದು ಇಲ್ಲಿ ಅರ್ಥ ಆಗತ್ತೆ.
ಇನ್ನಿವರದ್ದು ಒಂದು ಕ್ಲೀನ್ ಹ್ಯಾಂಡ್ ಅಂತಂದ್ರೂ ತಪ್ಪಾಗಲ್ಲ. ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿದ್ರೂ ಕೂಡ ಯಾವುದೇ ಭ್ರಷ್ಟಾಚಾರದಲ್ಲಿ ಇವರು ಯಾವತ್ತೂ ಕೂಡ ಭಾಗಿ ಆಗಿಲ್ಲ. ಇವರ ತಂದೆ ಕೂಡ 4 ಬಾರಿ MLA ಆಗಿದ್ದಂಥವ್ರು, ಆದರೆ ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದನ್ನ ಯಾರು ಕೂಡ ಕಂಡಿಲ್ಲ. ಇವರು ಸತತ 6 ಬಾರಿ ಗೆದ್ದಿದ್ದಾರೆ. ಕಡಿಮೆ ವಯಸ್ಸಲ್ಲಿ ಹೆಚ್ಚಿನ ಅನುಭವವನ್ನ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ನಿತಿನ್ ನಬೀನ್ ಇವರು RSS ನ ಕಾರ್ಯಕರ್ತರು ಕೂಡ ಹೌದು. ಬಿಜೆಪಿ ಮೊದಲಿಂದ ಕೂಡ ನಿಮಗೆ ಗೊತ್ತು, RSS ಸ್ವಯಂ ಸೇವಕರನ್ನ ಪಕ್ಷದ ರಾಷ್ಟ್ರಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡೇ ಬಂದಿದೆ. ಯಾಕಂದ್ರೆ ಅವರ ಆ ವಿಚಾರಧಾರೆ ಇದೆಯಲ್ವಾ, ಅದು ಹಾಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ. ಇಲ್ಲೂ ಇಂತಹ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಆಯ್ಕೆಯನ್ನ ಮಾಡಿದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರೇ, ವಿಶ್ವದ ಲಾರ್ಜೆಸ್ಟ್ ಪಾರ್ಟಿ ಯಾವುದು ಅಂತ ಅಂದ್ರೆ ಅದು ಅಫ್ಕೋರ್ಸ್ ಬಿಜೆಪಿ. ಅದರ ರಾಷ್ಟ್ರಾಧ್ಯಕ್ಷರನ್ನ ಹೀಗೆ ಆಯ್ಕೆ ಮಾಡಿದ್ದಾರೆ. ಅವರ ವಯಸ್ಸು ಅಂದ್ರೆ ನಿತಿನ್ ನಬೀನ್ ಅವರ ವಯಸ್ಸು 45 ವರ್ಷ. ಅಂದ್ರೆ ಇದುವರೆಗೂ ಕೂಡ ಬಿಜೆಪಿಯಲ್ಲಿ ಎಲ್ಲ ಅಧ್ಯಕ್ಷರು 50 ವರ್ಷದ ಆಸುಪಾಸಿನವರೇ ಆಗಿದ್ರು, ಕೆಲವರನ್ನ ಹೊರತುಪಡಿಸಿ. ಹಾಗಾಗಿ ಇವರ ಈ ಒಂದು ಆಯ್ಕೆ ಈ ವಿಚಾರದಲ್ಲೂ ಕೂಡ ಒಂದು ಸ್ಪೆಷಲ್ ಅಂತಾನೆ ಹೇಳಬಹುದು. ಈಗ ನಿತಿನ್ ನಬೀನ್ ಅವರ ಮೇಲೆ ಬಹಳ ಜವಾಬ್ದಾರಿಗಳಂತೂ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಬಿಹಾರ ಚುನಾವಣೆ ಈಗಾಗಲೇ ಆಗಿದೆ, ಸದ್ಯದಲ್ಲೇ ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ನಡೆಯೋದಿದೆ, ಅದಾದ ನಂತರ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ, ಉತ್ತರಾಖಂಡ್ ಚುನಾವಣೆ ಇದೆ, ಹೀಗೆ ಅನೇಕ ಚುನಾವಣೆಗಳು ಸಾಲಾಗಿ ನಿಂತಿವೆ. ಇವುಗಳ ಮಧ್ಯೆ ನಿತಿನ್ ನಬೀನ್ ಅವರನ್ನ ಆಯ್ಕೆ ಮಾಡಿರುವಂಥದ್ದು, ಅವರನ್ನ ಕರೆತಂದಿರೋದು ನೋಡಿದ್ರೆ ಅವರ ಮೇಲೆ ಬಹಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಬಹಳಷ್ಟು ಜವಾಬ್ದಾರಿ ಇದೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟ. ನರೇಂದ್ರ ಮೋದಿಜಿ ಅದೇ ರೀತಿ ಅಮಿತ್ ಶಾಜಿ ಅವರು ಯಾವಾಗಲೂ ಕೂಡ ಆಯ್ಕೆ ಮಾಡುವಂಥದ್ದು ನಿಮಗೆ ಗೊತ್ತಿರಬಹುದು ಸೈಲೆಂಟ್ ವರ್ಕರ್ಗಳನ್ನ. ಕೆಲಸ ಜಾಸ್ತಿ, ಸೌಂಡ್ ಕಮ್ಮಿ, ಅವರ ಕೆಲಸಗಳಿಂದ ಗುರುತಿಸ್ಕೊಳ್ಳುವಂಥವರನ್ನ ಅವ್ರು ಯಾವತ್ತೂ ಕೂಡ ಆಯ್ಕೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಿತಿನ್ ನಬೀನ್ ಅವರ ಆಯ್ಕೆ ಆಗಿರುವಂಥದ್ದು. ಇದು ಭಾರತದ ಇನ್ನೊಂದು ದೊಡ್ಡ ಪಕ್ಷ ಇದೆಯಲ್ವಾ, ದೊಡ್ಡ ಪಕ್ಷ. ಆ ಪಕ್ಷಕ್ಕೆ ಈ ರೀತಿಯಾಗಿ ಯೋಚನೆಯನ್ನ ಮಾಡೋದಕ್ಕೆ, ಈ ರೀತಿಯಾದಂತಹ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಯಾವತ್ತಾದ್ರೂ ಸಾಧ್ಯ ಆಗಿದೆಯಾ ಅಥವಾ ಸಾಧ್ಯ ಇದೆಯಾ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.